ಹಾಯ್ ನಮಸ್ಕಾರ ಎಲ್ಲರಿಗೂ ವಾತ್ಸಲ್ಯ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮಗೆ ಚೌಳಿಕಾಯಿ ಅಂದರೆ ಗೋರಿಕಾಯಿ ಮತ್ತು ಬೀನ್ಸ್ನ ಸೇರಿಸಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಮಗೆ ಬೇಕಾಗಿರೋ ಸಾಮಗ್ರಿಗಳು ಕರಿಬೇವು, ಕೊತ್ತಂಬರಿ, ಟೊಮೆಟೊ ಮತ್ತು ಈರುಳ್ಳಿ, ಖಾರ, ಉಪ್ಪು, ಆಮೇಲೆ ಅರಿಶಿನ, ಚೌಳಿಕಾಯಿ ಮತ್ತು ಬೀನ್ಸು. ಮೊದಲಿಗೆ ಬಾಣಲೆಯನ್ನು ಬಿಸಿ ಮಾಡಿ ಅದರಲ್ಲಿ ತೊಳೆದಿರುವಂತಹ ಚೌಳಿಕಾಯನ್ನು ಹಾಕಿ ಆಮೇಲೆ ಅದರ ಜೊತೆಗೇ ಬೀನ್ಸ್ನ ಹಾಕ್ಕೊಂಡು ನೀರು ಇಂಗುವವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಬ್ರೌನ್ ಆಗಬೇಕು, ಅಂದರೆ ಸ್ವಲ್ಪ ಕಂದು ಬಣ್ಣ ಬರಬೇಕು ಈ ಥರ. ಸೊ ಈ ಥರ ಬಂದಾಗ ಸ್ವಲ್ಪ ನಮಗೆ ಒಂದು 50% ಇದರಲ್ಲೇ ಬೆಂದು ಹೋಗಿರುತ್ತೆ. ಸೊ ಇದಾದಮೇಲೆ ಇದನ್ನು ಒಂದು ಸಪ್ರೇಟ್ ಬಾಣಲೆಯಲ್ಲಿ ನಾವು ಬೇರೆ ಕಡೆ ಇಟ್ಕೋಬೇಕು. ಸಪ್ರೇಟ್ ಮಾಡ್ಕೊಂಡು ಆದಮೇಲೆ ನೋಡಿ ಈ ಥರ ನಾವು ಸಪ್ರೇಟ್ ಮಾಡ್ಕೋಬೇಕು ಒಂದು ಪ್ಲೇಟಲ್ಲಿ. ಸೊ ಇದೇ ಥರ ನೀವು ಮನೆಯಲ್ಲಿ ಮಾಡೋದಕ್ಕೆ ಒಂದು ಒಳ್ಳೆಯ ಐಡಿಯಾ. ಯಾಕೆಂದರೆ ಒಬ್ಬೊಬ್ಬರು ಬೀನ್ಸು ಉಳಿದಿರುತ್ತೆ, ಆಮೇಲೆ ಚೌಳಿಕಾಯಿನೂ ಉಳಿಯುತ್ತೆ. ಸೊ ಎರಡನ್ನೂ ಸೇರಿಸಿ ಒಂದು ಪಲ್ಯನ ಮಾಡ್ತಾ ಇದ್ದೀವಿ ಇವತ್ತು. ಈ ಒಂದು ಹೊಸ ವಿಧಾನ ನೀವು ಮನೆಯಲ್ಲಿ ಟ್ರೈ ಮಾಡೋದಕ್ಕೆ ನಾವೊಂದು ಈ ಒಂದು ಡಿಶ್ನ ಮಾಡಿ ತೋರಿಸ್ತಾ ಇದ್ದೀವಿ. ಸೊ ಅದಕ್ಕೆ ಬಾಣಲೆ ಬಿಸಿ ಆದಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಮತ್ತು ಹೆಚ್ಚಿರುವಂತಹ ಈರುಳ್ಳಿಯನ್ನು ಇದಕ್ಕೆ ಹಾಕಿಕೊಳ್ಳಿ. ಅದಾದ ನಂತರ ಸ್ವಲ್ಪ ಫ್ರೈ ಆದಮೇಲೆ, ಯಾಕೆಂದರೆ ಸ್ವಲ್ಪ ಬೇಗ ಫ್ರೈ ಆಗಲ್ಲ, ಬೇಗ ಅಡುಗೆ ಮಾಡುವಾಗ. ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಅಂದರೆ ಬೇಗ ಬ್ರೌನ್ ಆಗುತ್ತೆ, ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ. ಸೊ ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ, ಅಂದರೆ ಘಮ ಬರಲಿ ಅಂತ. ನೋಡಿ ಈ ಥರ ನಿಮಗೆ ಬ್ರೌನಿಷ್ ಆಗಿ ಬರಬೇಕು, ಅಂದರೆ ಸ್ವಲ್ಪ. ಅದಾದಮೇಲೆ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಇದು ಕೂಡ ಬೇಗ ಫ್ರೈ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಮಗೆ ಖಾರ ಹಾಕ್ಕೊಂಡು ಮತ್ತು ನೀವು ಫ್ರೈ ಮಾಡ್ಕೋಬೋದು. ಇದಾದ ನಂತರ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಬೀನ್ಸ್ ಮತ್ತು ಚೌಳಿಕಾಯಿಗಳನ್ನ ಫ್ರೈ ಮಾಡಿರುವಂತಹ ಚೌಳಿಕಾಯಿ ಮತ್ತು ಬೀನ್ಸ್ನ ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸಲ ಫ್ರೈ ಮಾಡಿಕೊಂಡು. ಚೌಳಿಕಾಯಿ ಅಂದರೆ ಈ ಕಡೆ ಗೊತ್ತಾಗಲ್ಲ, ಬೆಂಗಳೂರು ಸೈಡು. ಸೊ ಚೌಳಿಕಾಯಿ ಅಂತಂದರೆ ಇದು ಉತ್ತರ ಕರ್ನಾಟಕದ ಸೈಡು ಕರೀತಾರೆ. ಸೊ ಚೌಳಿಕಾಯಿ ಅಂದರೆ ಈ ಸೈಡು ಗೋರಿಕಾಯಿ ಅಂತ. ಸೊ ಇವಾಗ ನಾನು ನೀರು ಹಾಕ್ಕೊತಾ ಇದ್ದೀನಿ 1 ಕಪ್ಪು. ಸೊ ಇದು ಸ್ವಲ್ಪ ಮೆತ್ತಗೆ ಬೇಯಲಿ ಅಂತ. ಆಮೇಲೆ ಕೊತ್ತಂಬರಿ ಹಾಕಿ ಮುಚ್ಚಳನ ಮುಚ್ಚಿ ನಂತರ ಸವಿಯಲು ಸಿದ್ಧ.